ಓಂ ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಃ ಸ್ತುರ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಮಾಂಡುಕ್ಯ ಉಪನಿಷತ್ತು ಓಂ ಇತ್ಯೇತಕ್ಷರಮಿದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ ಯಚ್ಚ ಅನ್ಯತ್ ತ್ರಿಕಾಲಾತೀತಂ ತದಪಿ ಓಂಕಾರ ಏವ. ಓಂ ಇತ್ಯೇತಕ್ಷರವಿದಂ ಇದೆಲ್ಲ ಓಂ ತಸ್ಯ ಎಕ್ಸ್ಟೆನ್ಷನ್ ಎಕ್ಸ್ಪೊಸಿಷನ್ ವಿವರಣೆ. ಭೂತಂ ಭವತ್ ಭವಿಷ್ಯ ಹಿಂದೆ ಆಗಿರೋದು ಇವಾಗಿರೋದು ಮುಂದೆ ಬರಬೇಕಾಗಿರೋದು ಎಲ್ಲ ಕೂಡ ಓಂ. ಯಚ್ಚ ಅನ್ಯತ್ ತ್ರಿಕಾಲಾತೀತಂ ಈ ಮೂರು ಭೂತ ಭವ್ಯ ಭವ ಅಲ್ಲದೆ ಇನ್ಯಾವುದಿದೆ ಅದು ಕೂಡ ಓಂ. ನಮ್ಮ ಅನುಭವಕ್ಕೆ ಬರುವ ವರ್ತಮಾನ ಪ್ರಪಂಚ ಹಿಂದೆ ಆಗೋಗಿರೋದು ಮುಂದೆ ಆಗಬೇಕಾಗಿರೋದು, ನಮ್ಮ ಅನುಭವಕ್ಕೆ ಬರದೇ ಇರೋ ಪ್ರಪಂಚ ಇದೆ ಅವ್ಯಕ್ತ ಪ್ರಪಂಚ, ಅದು ಕೂಡ ಓಂ. ಅವ್ಯಕ್ತ ಪ್ರಪಂಚ ಎಲ್ಲಿದೆ? ನಿದ್ದೆಯಲ್ಲಿ ಅವ್ಯಕ್ತ ಪ್ರಪಂಚದಲ್ಲಿ ಇದ್ದೇವೆ. ಅಲ್ಲಿ ಕೂಡ ಬೇಕಾದಷ್ಟು ಲೋಕಗಳು ಇದ್ದಾವೆ, ನಮಗೆ ಗೊತ್ತಿಲ್ಲ, ನಮ್ಮ ಅನುಭವಕ್ಕೆ ಗೊತ್ತಿಲ್ಲ. ಏನೇನಿದೆ ಅವ್ಯಕ್ತ ಪ್ರಪಂಚದಲ್ಲಿ? ಮಹತ್ತತ್ವ ಇದೆ, ಅವ್ಯಾಕೃತ ಇದೆ, ಪುರುಷತತ್ವ ಇದೆ. ಮಹತ್ತತ್ವದಲ್ಲೇ ಬೇಕಾದಷ್ಟಿದೆ. ಅವ್ಯಕ್ತ ಅಂದರೆ ಹಿರಣ್ಯಗರ್ಭ ಆಯಿತು. ಸೊ ನಮ್ದು ಏನೇನು ಸರ್ಕಸ್ ನಾವು ಮಾಡ್ತೀವಿ, ದೇವತೆಗಳು ಅಥವಾ ನಾವು ಯಾವ್ಯಾವ ಲೋಕವನ್ನು ಸಂಪಾದನೆ ಮಾಡಿ ಎಷ್ಟು ಪುಣ್ಯ ಸಂಪಾದನೆ ಮಾಡಿ ಎಲ್ಲಿಗೆ ಹೋಗ್ತೀವಿ, ಹೈಯೆಸ್ಟ್ ಅಚೀವ್ಮೆಂಟ್ ಇದ್ದರೂ ಕೂಡ ಅದರಲ್ಲಿ ಹಿರಣ್ಯಗರ್ಭದಲ್ಲಿ ಹೋಗಿ ನಿಲ್ತದೆ ಅಷ್ಟೆ. ಅಲ್ಲಿಂದ ವಾಪಸ್ ಯಮಧರ್ಮರಾಯ ಕೂಡ ಹೇಳ್ತಾನೆ, ನಾನು ಮಾಡಿರೋ ಪುಣ್ಯದಿಂದ ನಾನು ಈ ಸ್ಥಿತಿಗೆ ಬಂದಿದ್ದೇನೆ, ನನಗೂ ಕೂಡ ನನ್ನ ಪುಣ್ಯ ಕ್ಷೀಣ ಆದ ಕೂಡಲೇ ನಾನು ಕೂಡ ವಾಪಸ್ಸು ಹೋಗಬೇಕು. ಅರ್ಥ ಆಯ್ತಾ? ಸೊ ಇದು ಹಿರಣ್ಯಗರ್ಭ. ನೀವು ರಾಮ ಅನ್ನಿ, ಕೃಷ್ಣ ಅನ್ನಿ, ದೇವಿ ಅನ್ನಿ, ಚಕ್ರ ಅನ್ನಿ, ಯಾವ ವಿಧದಲ್ಲೂ ಕೂಡ ನೀವು ದೇವರನ್ನು ಅಥವಾ ಆ ಅಂತರಾತ್ಮ ಪರಮಾತ್ಮ ಏನಂತಿರೋ ಅದು ಅಲ್ಲಿ ಮುಕ್ತಾಯ. ಅಲ್ಲಿಂದ ಆಚೆ ಹೋಗಲಿಕ್ಕೆ ಆಗಲ್ಲ. ಅಲ್ಲಿಂದ ಆಚೆ ಇರೋದು ಪುರುಷತತ್ವ. ಪುರುಷತತ್ವ ಇಸ್ ದ ಎಂಡ್. ನಮ್ಮ ಉದ್ದೇಶ ಓಂಕಾರ ಇಟ್ಕೊಂಡು ಪುರುಷತತ್ವಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡೋದು. ಅವ್ಯಕ್ತ ಪ್ರಪಂಚವೂ ಅಲ್ಲ ಅಂದಮೇಲೆ ಅವ್ಯಕ್ತದಲ್ಲಿ ಹಿರಣ್ಯಗರ್ಭವರೆಗೂ ಬಂದುಬಿಡ್ತು. ಹೌದಾ? ಸೊ ಸರ್ವಂ ಏತದ್ ಬ್ರಹ್ಮ. ಈಗ ಕೆಳಗಡೆ ಬಂದ ಮೇಲೆ ಪುನಃ ಇನ್ನೊಂದು ಸಾರಿ ಹೇಳ್ತಾರೆ, ಈ ಮಾಂಡುಕ್ಯ ಅನ್ನೋದು ಬಹಳ ಚಿಕ್ಕದು, ಅಷ್ಟೇ ಗಹನ, ಅಷ್ಟೇ ಆಳವಾದ್ದು. ಏಕಂ ಮಾಂಡುಕ್ಯಮೇವ ಅಲಂ ಮುಮುಕ್ಷೂಣಾಂ ವಿಮುಕ್ತಯೇ. ಮುಕ್ತಿಕೋಪನಿಷತ್ತು ಹೇಳುತ್ತೆ, ಮಾಂಡಿಕ್ಯ ಒಂದಿದ್ದರೆ ಸಾಕು ಮುಮುಕ್ಷುಗಳಿಗೆ. ಬೇರೆ ನೀವು ಎಲ್ಲ ಬೀಟಿಂಗ್ ಅರೌಂಡ್ ದ ಬುಷ್ ಅದೆಲ್ಲ ಬೇಕಾಗಿದೆ, ಇದು ಒಂದಿದ್ದರೆ ಸಾಕು. ನಾವು ಅದನ್ನು ಇಟ್ಕೊಂಡಿದ್ದೀವಿ, ಅದನ್ನು ಇಟ್ಕೊಂಡು ಅಲ್ಲಿ ಗ್ರಹಿಸ್ಲಿಕ್ಕೆ ಆಗದಾಗ ಕೆಳಗಡೆ ಬರ್ತೀವಿ, ಇನ್ನೇನೇನೋ ಸಪೋರ್ಟ್ ತೊಗೊಳಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಸರ್ವಂ ಏತದ್ ಬ್ರಹ್ಮ, ಇದೆಲ್ಲವೂ ಬ್ರಹ್ಮ, ಎಲ್ಲವೂ ಓಂ, ಎಲ್ಲವೂ ಬ್ರಹ್ಮ. ಅಯಂ ಆತ್ಮ ಬ್ರಹ್ಮ, ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಹೊರಗಡೆ ಬ್ರಹ್ಮ, ಇದು ಬ್ರಹ್ಮ. ಆಯಿತಾ? ಅಯಂ ಆತ್ಮ ಚತುಷ್ಪ, 4 ಪಾದಗಳು. 4 ಪಾದಗಳು ಯಾಕೆಂದರೆ ನಾವು ಸ್ಥೂಲ ಪ್ರಪಂಚದಿಂದ ಸೂಕ್ಷ್ಮ ಪ್ರಪಂಚಕ್ಕೆ ಹೋಗಲಿಕ್ಕೆ ನಮಗೆ ಅನುಕೂಲ ಮಾಡಲಿಕ್ಕೆ. ಈಗ ಪ್ರತಿಯೊಂದು ಉಪನಿಷತ್ತು ಕೂಡ ಒಂದು ಪ್ರಕ್ರಿಯೆ ಇರಬೇಕಾಗುತ್ತೆ. ಪ್ರಕ್ರಿಯೆ ಇಲ್ಲೋದ್ರೆ ಅದು ಉಪನಿಷತ್ತು ಅನಿಸಲ್ಲ. ಇಲ್ಲಿ ಮಾಂಡಿಕ್ಯದಲ್ಲಿ ಅವಸ್ಥಾತ್ರಯ ಪ್ರಕ್ರಿಯೆ ತಗೊಂಡು ನಾವು ಆತ್ಮತತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೋಗೋದು, ಅದನ್ನು ಕಂಡುಹಿಡಲಿಕ್ಕೆ ರೀಟ್ರೇಸಿಂಗ್ ಅವರ್ ಸ್ಟೆಪ್ಸ್, ನಮ್ಮನ್ನು ನಾವು ಕಂಡುಕೊಳ್ಳೋಕ್ಕೆ ಹೋಗಲಿಕ್ಕೆ ಅವಸ್ಥಾತ್ರಯ ವಿವೇಕ.
ಜಾಗರಿಕಸ್ಥಾನ ಬಹಿರ್ಪ್ರಜ್ಞ ಸಪ್ತಾಂಗ ಏಕೋನವಿಂಶತಿಮುಖ ಸ್ಥೂಲಬುಕ್ ವೈಶ್ವಾನರ ಪ್ರಸವ. ಸೊ ಎಚ್ಚರ ಸ್ಥಿತಿಯಲ್ಲಿ ಈ ರೀತಿ ವಿವರಣೆ ಏನು? ಬಹಿಷ್ಪ್ರಜ್ಞ, ಹೊರಪ್ರಜ್ಞ, ಸ್ಥೂಲ ಪ್ರಪಂಚ, ಸಪ್ತಾಂಗ 19 ಮುಖಗಳು, 7 ಅಂಗಗಳು, ಸ್ಥೂಲಭೋಗಿ ದೇಹ ಇಂದ್ರಿಯಗಳ ಮೂಲಕ ನಾವು ಪ್ರಪಂಚವನ್ನು ಅನುಭವಿಸ್ತಾ ಇರೋದು ಸ್ಥೂಲಭೋಗಿ. ಸ್ವಪ್ನಸ್ಥಾನದಲ್ಲಿ ನೀವೇನು ದೇಹ ಇಂದ್ರಿಯಗಳ ಮೂಲಕ ಅನುಭವಿಸ್ತಿದ್ದೀರಿ ಅದರ ಸೂಕ್ಷ್ಮವನ್ನೇ, ಈಗ ನಿಮಗೇನು ಎಚ್ಚರದಲ್ಲಿ ಅನುಭವ ಅದೇ ಸೂಕ್ಷ್ಮದಲ್ಲಿ ನಿಮಗೆ ಅನುಭವ ಆಗುತ್ತೆ. ಬೇರೆಯವ್ರದ್ದು ಅನುಭವ ನಿಮಗೆ ಆಗಲ್ಲ, ನಿಮ್ಮದೇ ನಿಮಗೆ ಆಗುತ್ತೆ. ನಿಮ್ಮ ಅನುಭವನೇ ನಿಮಗೆ ಸೂಕ್ಷ್ಮ ರೂಪದಲ್ಲಿ ಆಗುತ್ತೆ. ಅದು ಕೂಡ ಸಪ್ತಾಂಗ ಏಕೋನವಿಂಶತಿಮುಖ ಪ್ರವಿವಿಕ್ತ ಬುಕ್ ಸೂಕ್ಷ್ಮ ತೈಜಸ, ಅದಕ್ಕೆ ತೈಜಸ ಅಂತಾರೆ. ಸ್ಥಿತಿಯ 2ನೇ ಪಾದ. 3ನೇ ದಿಕ್ಕು ಬಂದಾಗ ಇಲ್ಲಿ ನಮಗೆ ಸ್ವಲ್ಪ ವಿಷಯ ಸಿಗುತ್ತೆ. ನಮಗೆ ಜಾಗೃತ ಸ್ಥಾನದಲ್ಲಿ ನಮಗೆ ಸ್ವಲ್ಪ ಕಂಟ್ರೋಲ್ ಇರುತ್ತೆ, ಸ್ವಪ್ನ ಸ್ಥಾನದಲ್ಲಿ ಕಂಟ್ರೋಲ್ ಇರಲ್ಲ, ಸುಷುಪ್ತಿಯಲ್ಲಿ ಯಾವ ಕಂಟ್ರೋಲು ಇರಲ್ಲ ನಮಗೆ. ಸುಷುಪ್ತಿಯಲ್ಲಿ ಇರುತ್ತಾ? ಸುಷುಪ್ತಿಯಲ್ಲಿ ಏನಿರುತ್ತೆ ನಮಗೆ, ಸ್ವಪ್ನದಲ್ಲೂ ಇರಲ್ಲ. ಸೊ ಜಾಗೃತ ಸ್ಥಾನದಲ್ಲಿ ಮಾತ್ರ ನಮಗೆ ಏನಾದರೂ ಸಾಧನೆಗೆ ಅವಕಾಶ. ಸೊ ಆ ಸುಷುಪ್ತಿಯಲ್ಲಿ ಏನಾಗುತ್ತೆ ಅಂತ ನಾವು ಬೈ ಇನ್ಫರೆನ್ಸ್, ಅನುಮಾನದಿಂದ ಅದನ್ನು ತಿಳ್ಕೊಂಡು ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ನಮ್ಮ ಸಾಧನೆಯನ್ನು ಆ ಮೂಲಕ ಹೋಗೋದು. ಮೈಸೂರು ಅಲ್ಲಿದೆ, ಇಷ್ಟು ದೂರ ಇದೆ, ಈ ಊರು ಸಿಗುತ್ತೆ, ಈ ಊರು ಸಿಗುತ್ತೆ, ಅದಾದಮೇಲೆ ಮೈಸೂರು ಅಂತ ಯಾರಾದರೂ ಹೇಳಿದರೆ ನಿಮ್ಮ ಮನಸ್ಸಲ್ಲಿ ಇದಾದಮೇಲೆ ಅಲ್ಲಿ ಹೋಗಬೇಕು ಅನುಮಾನ. ಹೋದ್ಮೇಲೆ ನೀವು ಗೊತ್ತಾಗುತ್ತೆ, ಸಿಗುತ್ತೆ. ಹಾಗೆಯೇ ನಿದ್ರೆಯಲ್ಲಿ ಕೂಡ ನಮ್ಮ ಋಷಿಮುನಿಗಳು ಅನುಭವಿಸಿ ಈ ಥರ ಎಲ್ಲ ಬರೆದಿಟ್ಟಿದ್ದಾರೆ. ಅದನ್ನು ನಾವು ಅನುಕರಣೆ ಮಾಡ್ಕೊಂಡು ಹೋಗಬೇಕು. ಯತ್ರ ಸುಪ್ತ ಅವ್ರು ಹೇಳ್ತಾರೆ, ಋಷಿಗಳ ಅನುಭವ ಇದು. ನ ಕಂಚನ ಕಾಮಂ ಕಾಮಯತಿ, ಅಲ್ಲಿ ಡಿಸೈರ್ ಇರಲ್ಲ. ನ ಕಂಚನ ಸ್ವಪ್ನಂ ಪಶ್ಯತಿ, ಅಲ್ಲಿ ಸ್ವಪ್ನ ಇರುವುದಿಲ್ಲ. ತತ್ ಸುಷುಪ್ತಂ, ಅದು ಸುಷುಪ್ತಿ ಸ್ಥಾನ ಏಕೀಭೂತ ಪ್ರಜ್ಞಾನಘನ. ಏಕೀಭೂತ, ಎಲ್ಲರಿಗೂ ಒಂದೇ ಅನುಭವ. ಇದು ಪ್ರಜ್ಞಾನಘನ. ಚೇತಮುಖ ಪ್ರಾಜ್ಞ ತೃತೀಯ ಪಾದ. ಪ್ರಾಜ್ಞ ಅಂತಾರೆ, ಅದಕ್ಕೆ ಪ್ರಾಣ ಅಂತಾರೆ 3ನೇ ವ್ಯವಸ್ಥೆ. ಯಾಕೆಂದರೆ ನೀವು ನಿದ್ರೆಯಲ್ಲಿ ಪ್ರಾಣ ಮಾತ್ರ ಆಗಿರ್ತೀರ, ಹೌದಾ? ಪ್ರಾಣ ಮಾತ್ರ. ಎಚ್ಚರದಲ್ಲಿ ನೀವು ಏನಾಗಿರ್ತೀರಿ, ನಿಮಗೆ ಕಾರ್ಯ ಕಾರಣ ಸಂಬಂಧ ಇರುತ್ತೆ. ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆಪ್ರೇಟ್ ಆಗ್ತಾ ಇರುತ್ತೆ. ಎಚ್ಚರದಲ್ಲಿ ಕಾರ್ಯಕಾರಣ ಸಂಬಂಧ ಇರುತ್ತೆ. ಸ್ವಪ್ನದಲ್ಲಿ ಕೂಡ ಕಾರ್ಯಕಾರಣ ಇರುತ್ತೆ. ನಿಮಗೇನೋ ಚಿತ್ರಗಳನ್ನು ನೋಡ್ತೀರಾ, ಅದು ಯಾಕೆ ಚಿತ್ರ ಆಯಿತು ಒಳಗಡೆ, ಅಲ್ಲಿ ಲಾಜಿಕ್ಕು, ಅಲ್ಲೂ ಲಾಜಿಕ್ ಇರುತ್ತೆ ಸ್ವಪ್ನದಲ್ಲಿ. ಸುಷುಪ್ತಿಲೂ ಕಾಲ ಇರಲ್ಲ. ಸುಷುಪ್ತಿಯಲ್ಲಿ ಇಲ್ಲ, ನಾನು ಬರೀ ಕಾರ್ಯಕಾರಣ ಮಾತಾಡ್ತಾ ಇದ್ದೀನಿ. ಕಾರ್ಯಕಾರಣ ಕಾಲಭೂತ ಭವಿಷ್ಯತ್ ವರ್ತಮಾನ ನೋಡಿ, ಸ್ವಲ್ಪ ಇಲ್ಲಿ ಕೇಳಿ. ಕಾರ್ಯಕಾರಣ ಎಚ್ಚರದಲ್ಲಿ ಇರುತ್ತೆ. ಕಾರ್ಯಪ್ರಪಂಚ, ಕಾರಣ ಪ್ರಪಂಚ ಗೊತ್ತಾ? ಏನು ಕಾರ್ಯಕಾರಣ? ನಾನು ಏನು ಯೋಚನೆ ಮಾಡ್ತೀನಿ ಅದು ಮುಂದೆ ನಾನು ಮಾಡುವಂಥದ್ದು ಕಾರ್ಯಕಾರಣ. ಒಳಗಡೆ ನನ್ನ ವಾಸನೆಗಳಿರ್ತವಲ್ಲ ಸೂಕ್ಷ್ಮವಾಗಿ, ಅದು ಕಾರಣ. ಅದು ನಮ್ಮನ್ನು ಕಾರ್ಯ ಮಾಡಲಿಕ್ಕೆ ಪ್ರೇರೇಪಿಸ್ತದೆ. ಸೊ ಕಾರಣ ಕಾರ್ಯ ಎಚ್ಚರದಲ್ಲಿ. ಸ್ವಪ್ನದಲ್ಲೂ ಅದೇ ಸೂಕ್ಷ್ಮ ರೂಪದಲ್ಲಿ ಕೆಲಸ ಮಾಡುತ್ತೆ. ನಿದ್ರೆಯಲ್ಲಿ ಬಂದಾಗ ಕಾರ್ಯಪ್ರಪಂಚ ಇರುವುದಿಲ್ಲ, ಕಾರಣ ಪ್ರಪಂಚ ಇರುತ್ತೆ. ಬೀಜ ರೂಪದಲ್ಲಿರುತ್ತೆ, ಸ್ಪಂದನ ರೂಪದಲ್ಲಿರುತ್ತೆ, ಪ್ರಾಣ ಮಾತ್ರ ಇರುತ್ತೆ. ಪ್ರಾಣ ಅನ್ನೋದು 3 ಅವಸ್ಥೆಗಳಲ್ಲೂ ಕಾಮನ್, ಆಯಿತಾ? ಪ್ರಾಣ ಅನ್ನೋದು ಎಚ್ಚರ ಅವಸ್ಥೆಯಲ್ಲಿ ಬಹಳ ಅದು ಏನಾಗುತ್ತೆ, ಅಲೆಗಳು ಜಾಸ್ತಿ. ಪ್ರಾಣ ಒಂದೇ ಲೆವೆಲಲ್ಲಿ ಇರಲ್ಲ, ವ್ಯತ್ಯಾಸ ಆಗ್ತಾ ಇರುತ್ತೆ ಎಚ್ಚರದಲ್ಲಿ. ಸ್ವಪ್ನ ಸ್ಥಾನದಲ್ಲಿ ನೀವು ನೋಡಿರ್ತೀರ, ನಿದ್ರೆಗಳು ಮಾಡೋದು, ಎಚ್ಚರ ಆಗೋದು, ಅಲ್ಲೂ ಕೂಡ ವ್ಯತ್ಯಾಸ. ಸೊ ಅಲ್ಲೂ ಪ್ರಾಣ ವ್ಯತ್ಯಾಸ ಆಗುತ್ತೆ, ಸ್ವಪ್ನದಲ್ಲೂ ವ್ಯತ್ಯಾಸ ಆಗುತ್ತೆ. ನಿದ್ದೆಯಲ್ಲಿ ಪ್ರಾಣದಲ್ಲಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಫಿನಾಮಿನಲ್ ಫೋರ್ಸಸ್ ಯಾವ ರೀತಿ ಇದೆ ಅದೇ ರೀತಿ ಅಷ್ಟೇ ನಾರ್ಮಲ್ ಆಗಿ ನಿಮ್ಮಲ್ಲಿ ಬ್ರೀದಿಂಗು ಪ್ರಾಣ ಮಾತ್ರ ಇರುತ್ತೆ. ನಿಮಗಲ್ಲ, ಪ್ರತಿಯೊಂದು ಪ್ರಾಣಿಗೂ ಪ್ರತಿಯೊಂದು ಜೀವಜಂತುಗಳಿಗೂ ಪ್ರಾಣದಲ್ಲಿ, ನಿದ್ರೆಯಲ್ಲಿ, ಸುಷುಪ್ತಿಯಲ್ಲಿ ಪ್ರಾಣ ಸಮಾನವಾಗಿರುತ್ತೆ. ಪ್ರಾಣ ಮಾತ್ರ ಆಗಿರ್ತಾರೆ. ಇದಕ್ಕೆ ಪ್ರಜ್ಞಾವಸ್ಥೆ. ಇಲ್ಲಿ ಏನು ಅನುಭವ ಅಂದರೆ ಇಲ್ಲಿ ಆನಂದ ಅಂತ ಹೇಳ್ತಾರೆ. ಯಾಕೆ ಆನಂದ?
ನಿದ್ರೆಯಲ್ಲಿ ಪ್ರಾಣ ಮಾತ್ರ ಇರ್ತೀವಿ. ಆನಂದ ಯಾಕೆ? ಆನಂದ ಯಾಕೆ? ಬ್ಲಿಸ್ ಯಾಕೆ? ಯಾಕೆ ಬ್ಲಿಸ್? ಬೇರೆ ಯಾವುದು ಇಲ್ಲದೆ ಇರೋದು ಅದು ಒಂದೇ ಇರುತ್ತೆ. ಬೇರೆ ಯಾವ ಥರದ್ದು ಒಂದು ಮನಸ್ಸಲ್ಲಿ ಕೆಲಸ ಮಾಡದೇ ಇರೋದ್ರಿಂದ ಯಾವ ರೀತಿ ಆಲೋಚನೆ ಬರೋದಿಲ್ಲ, ಅದಕ್ಕೆ ಆನಂದವಾಗಿರುತ್ತೆ. ಯಾವ ರೀತಿ ಆಲೋಚನೆ ಬರಲಿಕ್ಕೆ ಅದು ಮೈಂಡೇ ಇರಲ್ವಲ್ಲ, ಮೈಂಡೇ ಕೆಲಸ ಮಾಡೋದು. ಆನಂದ ಆದಾಗ ಆನಂದ ಮತ್ತು ನಿಮ್ಮ ಶರೀರಕ್ಕೆ ಏನು ಪರಿಣಾಮ ಇರುತ್ತೆ? ಈ ಆನಂದ ಅನುಭವ ಬಂದಾಗ ನಿಮ್ಮ ಶರೀರದಲ್ಲಿ ಏನು ಪರಿಣಾಮ ನಮ್ಮ ಆಗುತ್ತೆ? ದೇಹದ್ದು ಒಂಥರ ನಮ್ಮ ಆಯಾಸ ಎಲ್ಲ ಕಮ್ಮಿ ಆಗುತ್ತೆ. ನೀವು ಒಂದು ಹಾರರ್ ಮೂವಿ ನೋಡ್ತಾ ಇದ್ದೀರಾ, ನಿಮ್ಮ ಆನಂದ ಯಾವ ಮಟ್ಟದಲ್ಲಿರುತ್ತೆ, ನಿಮ್ಮ ಉಸಿರು ಯಾವ ಮಟ್ಟದಲ್ಲಿರುತ್ತೆ. ನೀವು ನಿದ್ದೆ ಮಾಡ್ತಿರ್ತೀರ, ನಿಮ್ಮ ಉಸಿರು ಯಾವ ಮಟ್ಟದಲ್ಲಿರುತ್ತೆ, ನಿಮ್ಮ ಆನಂದ ಯಾವ ಮಟ್ಟದಲ್ಲಿರುತ್ತೆ. ಹಾರರ್ ಮೂವಿ ನೋಡಿದಾಗ ನಿಮ್ಮ ಉಸಿರು ಬಹಳ 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 ಜಾಸ್ತಿ ಇರುತ್ತೆ, ಏನು ವ್ಯತ್ಯಾಸಕ್ಕೆ ಒಳಪಡ್ತಾ ಇರ್ತದೆ. ಉದ್ವೇಗ, ಭಯ, ಉದ್ವೇಗ, ಆ್ಯಂಗ್ಸೈಟಿ ಮತ್ತು ಎಕ್ಸೈಟ್ಮೆಂಟು ಇರುತ್ತೆ ಎಚ್ಚರದಲ್ಲಿ. ಇಲ್ಲಿ ಸ್ವಪ್ನದಲ್ಲಿ ಕೂಡ ಆ್ಯಂಗ್ಸೈಟಿ ಎಕ್ಸೈಟ್ಮೆಂಟ್ ಇರುತ್ತೆ, ನಿದ್ರೆಯಲ್ಲಿ ಆ್ಯಂಗ್ಸೈಟಿ ಎಕ್ಸೈಟ್ಮೆಂಟ್ ಇರಲ್ಲ. ಆ್ಯಂಗ್ಸೈಟಿ ಎಕ್ಸೈಟ್ಮೆಂಟ್ ಇರುವಾಗ ನಿಮ್ಮ ಎನರ್ಜಿ ಖರ್ಚಾಗುತ್ತೆ. ನಿದ್ರೆಯಲ್ಲಿ ಆ್ಯಂಗ್ಸೈಟಿ ಇಲ್ಲ, ನಿಮ್ಮದು ಎನರ್ಜಿ ಜಾಸ್ತಿ ಆಗುತ್ತೆ. ಯು ಜನರೇಟ್ ಎನರ್ಜಿ. ನಾನು ಮಧ್ಯಾಹ್ನದಿಂದ ಹೋಗಿ ಬೆಳಗ್ಗೆ ಒಂದು ಗಂಟೆ ಸುಸ್ತಾಗ್ಬಿಟ್ಟು ಒಂದು ಸ್ವಲ್ಪ ಮಲ್ಕೋಬೋಣ, ಏನು ಕೆಲಸ ಮಾಡಬೇಕಿವಾಗ, ಆ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ, ಸ್ವಲ್ಪ ಮಲಗಿಬಿಡ್ತೀನಿ ಅಂತೇಳಿ ಮಲಗಿದೆ. ಒಂದು 10 ನಿಮಿಷ ಮಲಗಿ ಎದ್ರು ಏನು ಶಕ್ತಿ ಅಂದರೆ ಏನು ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾಯಿದ್ದೀನಿ. ಈ 10 ನಿಮಿಷಗಳಲ್ಲಿ ನಾನು ಯಾವ ಅವಸ್ಥೆಯಲ್ಲಿದ್ದೆ? ಆ ಬ್ಲಿಸ್ ಸ್ಟೇಟು, ಆ ಆನಂದ ಸ್ಟೇಟು, ಅದು ಎನರ್ಜಿ ಸ್ಟೇಟು, ಅದು ಬ್ರಾಹ್ಮಿಕ್ ಸ್ಟೇಟು, ಏನು ಸದ್ವಸ್ತು. ನೀವು ಸದ್ವಸ್ತುವನ್ನು ಮುಟ್ಟಿರ್ತೀರಾ. ಸದ್ವಸ್ತು ಹತ್ರ ನೀವು ಯಾವಾಗ ಮುಟ್ಟಿರ್ತೀರಾ, ನಿಮ್ಮ ಎನರ್ಜಿ ಲೆವೆಲ್ಲು ಇಟ್ ಗೋಸ್ ವಿತ್ ದ ಫಿನಾಮಿನಲ್ ಫೋರ್ಸ್, ಶಕ್ತಿ ಬಂದುಬಿಡುತ್ತೆ. ಕಾರ್ಯಕಾರಣ ಆದಾಗ ಏನಾಗುತ್ತೆ, ಕಾರಣ ಶರೀರ ತನ್ನಲ್ಲಿರೋ ಹಳೆಯದನ್ನೆಲ್ಲ ಬೇರೆಯವ್ರನ್ನ ನೋಡಿ ಅದು ಮಾಡು ಇದು ಮಾಡು ಅದು ಮಾಡು ಪ್ರೇರಣೆ ಕೊಟ್ಟು 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 ನಿಮ್ಮನ್ನು ಸುಸ್ತು ಮಾಡಿ ಹಾಕುತ್ತೆ. ಕಾರಣ ಶರೀರದಲ್ಲಿ ಸುಸ್ತು ಮಾಡಿ ಹಾಕುತ್ತೆ. ನಿದ್ದೆಯಲ್ಲಿ ಬಂದಾಗ ಪುನಃ ಅದು ರಿಜುವಿನೇಟ್, ಅದು ಪುನಃ ನಿಮ್ಮನ್ನು ನಾಳೆ ಬೆಳಿಗ್ಗೆ ಏನು ಮಾಡೋದು ಅದನ್ನೇ ಮಾಡೋದು. ನಿದ್ದೆಯಲ್ಲಿ ರೆಸ್ಟ್ ತಗೊಳ್ಳೋದು, ಬೆಳಿಗ್ಗೆ ಅದನ್ನೇ ಮಾಡೋದು, ರೆಸ್ಟ್ ತಗೊಳ್ಳೋದು ಅದನ್ನೇ ಮಾಡೋದು. ರೆಸ್ಟ್ ಏನು ಹೇಳ್ತೀರಾ? ರಿಫ್ರೆಶ್ ಆಗುತ್ತೆ. ಸೊ ಅವಿದ್ಯಾ ಕಾಮ ಕರ್ಮ. ಅವಿದ್ಯೆ ಅಂದರೆ ನಿಮ್ಮದು ಕಾರಣ ಶರೀರ. ಬೆಳಿಗ್ಗೆ ಎದ್ದಾಗ ಕಾಮ ಡಿಸೈರ್, ಆ ಕಾರಣ ಶರೀರ ಡಿಸೈರ್ ಉತ್ಪನ್ನ ಮಾಡುತ್ತೆ. ಆಮೇಲೆ ಕಾಮ ಕರ್ಮ, ಅದಕ್ಕೆ ಕೆಲಸ ಮಾಡ್ತೀರಾ, ಸುಸ್ತಾಗ್ತೀರಾ, ಪುನಃ ಅವಿದ್ಯೆ ಕಾಮ ಕರ್ಮ, ಅವಿದ್ಯೆ ಕಾಮ ಕರ್ಮ, ಸರ್ಕಲ್. ಈ ಸರ್ಕಲಲ್ಲಿ ಸಿಗಾಕೊಳ್ಳುತ್ತೆ. ಇದು ಒಳ್ಳೆಯದಾ? ಇದು ಒಳ್ಳೆಯದಲ್ಲ. ಅಧ್ಯಾತ್ಮಕ್ಕೆ ಬಂದರೆ ಅವಿದ್ಯಾ ಕರ್ಮ ಚಕ್ರದಿಂದ ನಾವು ಆಚೆ ಬರಬೇಕು. ಯಾಕೆಂದರೆ ನಮ್ಮದು ರಿಯಲ್ ನಿಜವಾದ ಸ್ಥಿತಿ ಬ್ಲಿಸ್ಫುಲ್ ಸ್ಟೇಟು, ಎಟರ್ನಲಿ ವಿ ಆರ್ ಬ್ಲಿಸ್ಫುಲ್. ಅದನ್ನು ನಾವು ಈ ಅವಿದ್ಯಾ ಕಾಮ ಕರ್ಮ ಚಕ್ರದಲ್ಲಿ ಕಳ್ಕೊಳ್ತಾ ಇದ್ದೀವಿ. ಆ ಬ್ಲಿಸ್ಸನ್ನು ಕಳ್ಕೊಂಡು ಆ ಅವಿದ್ಯೆಯಿಂದ ನಮ್ಮ ಡಿಸೈರ್ ಬಂದ ಫುಲ್ಫಿಲ್, ಅದೇ ನಮ್ಮ ಆನಂದ. ಅದು ನಮ್ಗೆ ಸಿಕ್ಕಿದ್ರೆ ಆನಂದ, ನನ್ನ ಮನೆ ಮಾಡಿದ್ರೆ ಆನಂದ, ನಾನು ಗಾಡಿ ತೊಗೊಂಡ್ರೆ ಆನಂದ, ನನಗೆ ಅದು ಬಂದರೆ ಆನಂದ, ಇದು ಬಂದರೆ. ಇಲ್ಲಿ ಬರೀ ಆ್ಯಂಗ್ಸೈಟಿ ಎಕ್ಸೈಟ್ಮೆಂಟ್ ಎರಡೇ ಇರುತ್ತೆ ಹೊರತು ಆನಂದ ಕೊನೆಯವರೆಗೂ ಸಿಗಲ್ಲ.